ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫೆಬ್ರವರಿ 28ನೇ ತಾರೀಕಿಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಇವತ್ತಿನ ತನಕ ಡೊನಾಲ್ಡ್ ಟ್ರಂಪ್ ಹೇಳಿಕೆಗಳನ್ನು ಬದಲಾ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ಕಡೆ 5 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿರುವಂಥ ಡೊನಾಲ್ಡ್ ಟ್ರಂಪ್ ಮತ್ತೆ ಯುದ್ಧಕ್ಕೆ ಸಜ್ಜಾದ್ರ ಅನ್ನೋ ಪ್ರಶ್ನೆ ಇದೆ. ಸಂಧಾನದ ಬಗ್ಗೆ ಮಾತನಾಡುತ್ತಲೇ ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷರು ಮತ್ತೆ ಸಜ್ಜಾದ್ರ ಅನ್ನೋ ಪ್ರಶ್ನೆ. ತೆರೆಮರೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನೆ ನಿಯೋಜನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಸೈನಿಕರನ್ನ ನಿಯೋಜನೆಗೆ ಪೆಂಟಗನ್ ಸೂಚನೆ ಕೊಟ್ಟಿರೋದು. ಸುಮಾರು 3ರಿಂದ 4 ಸಾವಿರ ಸೈನಿಕರನ್ನ ನಿಯೋಜನೆಗೆ ಸೂಚನೆಯನ್ನು ಕೊಡಲಾಗಿದೆ. 82ನೇ ವಾಯುಗಾಮಿ ವಿಭಾಗವನ್ನ ಕಳಿಸುವುದಕ್ಕೆ ಸೂಚನೆ ಕೊಟ್ಟಿರೋದು. ಇದೀಗ ಒಂದು ಕಡೆ ಕದನ ವಿರಾಮದ ಮಾತು, ಇರಾನ್ ಜೊತೆಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ, ಇರಾನ್ ಜೊತೆಗಿನ ಮಾತುಕತೆ ಫಲಪ್ರದವಾಗ್ತಿದೆ ಎನ್ನುವಂತಹ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ 1,000 ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಟ್ರಂಪ್ ಒಪ್ಪಿಗೆ ಕೊಟ್ಟಿರೋದು. ಮಧ್ಯಪ್ರಾಚ್ಯದಲ್ಲಿ ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ದಾರೆ. ಪೆಂಟಗನ್ ಸೂಚನೆಗೆ ಇದೀಗ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು. ಹೀಗೆ ಅಮೆರಿಕ ತನ್ನ ಸೇನೆಯನ್ನ ಮಧ್ಯಪ್ರಾಚ್ಯದಲ್ಲಿ ನಿಯೋಜನೆ ಮಾಡ್ತಾ ಇದ್ರೆ ಇರಾನ್ ಹೇಳ್ತಾ ಇದೆ, ಬನ್ನಿ ಹತ್ರ ಬನ್ನಿ, ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಅಂತ. ವ್ಯಂಗ್ಯವಾಗಿ ಇರಾನಿನ ಕೆಲ ನಾಯಕರುಗಳು ಮತ್ತು ಕೆಲ ಅತ್ಯುನ್ನತ ನಾಯಕರ ಪಡೆ ಈ ಹೇಳಿಕೆಯನ್ನು ಕೊಟ್ಟಿದೆ. ಇರಾನ್ ಹೇಳ್ತಾ ಇದೆ, ಆಕಾಶದಲ್ಲಿ ಹಾರುವ F-35 ಹೊಡೆದುರುಳಿಸುವುದಕ್ಕಿಂತಲೂ ನೆಲದ ಮೇಲೆ ಬರುವಂತಹ ಸೈನಿಕರನ್ನ ಹೊಡೆದುರುಳಿಸುವುದು ಇರಾನ್ಗೆ ಅತ್ಯಂತ ಸುಲಭದಾಯಕ ವಿಚಾರ. ಹೀಗಾಗಿ ನಾವು ಅವರಿಗೆ ಭವ್ಯವಾದ ಸ್ವಾಗತ ಕೋರ್ತೀವಿ, ಬರಲಿ ಅಮೆರಿಕದ ಸೇನೆ ಅಂತ ಇರಾನ್ ಹೇಳ್ತಾ ಇರೋದು. ಮತ್ತೊಂದು ಕಡೆ ಟ್ರಂಪ್ ಸೈನಿಕರನ್ನ ನಿಯೋಜನೆ ಮಾಡ್ತಾ ಇರೋದು. 1,000 ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ದಾರಂತೆ. 1,000 ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಮಧ್ಯಪ್ರಾಚ್ಯದಲ್ಲಿ ಸೈನಿಕರ ನಿಯೋಜನೆಗೆ ಟ್ರಂಪ್ ಒಪ್ಪಿಗೆ ಕೊಟ್ಟಿರೋದು. ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಅವರು ಹೇಳ್ತಾ ಬರ್ತಾ ಇದ್ರು, ನಾವು ಶೆಲ್ಗಳ ದಾಳಿ ಮಾಡ್ತೀವಿ, ಕ್ಷಿಪಣಿಗಳ ದಾಳಿ ಆಗುತ್ತೆ, ವೈಮಾನಿಕ ದಾಳಿ. ಒಂದು ವೇಳೆ ಇರಾನ್ ನಮಗೆ ಶರಣಾಗತಿ ಆಗದೆ ಹೋದರೆ, ಇರಾನ್ ನಾಯಕತ್ವ ಮೊಣ್ಣಿ ಊರದೆ ಹೋದರೆ, ನಾವು ಭೂಸೇನೆಯ ಮುಖಾಂತರವೂ ಕೂಡ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಈ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ರು. ಇದೀಗ ಅದರ ಭಾಗವಾಗಿ ಅಮೆರಿಕ ತನ್ನ ಭೂಸೇನೆಯನ್ನು ಕಳಿಸುವಂತಹ ಸೈನಿಕರ ನಿಯೋಜನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಮೆರಿನ್ ಸೈನಿಕರು ಯುದ್ಧ ನೌಕೆಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ. 1,000 ಜನ ಸೈನಿಕರನ್ನ ನಿಯೋಜನೆ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡಿರೋದು. ಒಂದು ಕಡೆ 5 ದಿನಗಳ ಕಾಲ ಕದನ ವಿರಾಮ, ಮಾತುಕತೆಯ ಫಲಪ್ರದತೆ, ಮತ್ತೊಂದು ಕಡೆ ಇಂಥದ್ದೊಂದು ಪ್ರಯತ್ನಗಳಾಗ್ತಾ ಇದೆ. ಅಮೆರಿಕದ ಸೇನೆಗೆ ಇದೀಗ ಇರಾನ್ನಿಂದ ಒಂದು ಪ್ರತಿಕ್ರಿಯೆ ಹೋಗಿದೆ. ನೀವು ಹತ್ರ ಬನ್ನಿ, ನೋಡ್ತೀವಿ ಅಂತ ಇರಾನ್ ಸಂದೇಶ ಕೊಟ್ಟಿರೋದು. ನೀವು ಹತ್ರ ಬನ್ನಿ, ನಾವು ನಿಮ್ಮನ್ನ ನೋಡ್ತೀವಿ ಅಂತ ಇರಾನ್ ಸೇನಾ ಅಧಿಕಾರಿಗಳಿಂದ ಇದೀಗ ಅಮೆರಿಕಾಗೆ ಇಂಥದ್ದೊಂದು ಎಚ್ಚರಿಕೆ ಹೋಗಿದೆ. ಅಮೆರಿಕಾಗೆ ಇಂಥದ್ದೊಂದು ಎಚ್ಚರಿಕೆ ಹೋಗಿರೋದು. ಅಮೆರಿಕದ ಕದನ ವಿರಾಮಕ್ಕೆ ಇರಾನ್ ಸೇನೆ ಬಗ್ತಾ ಇಲ್ಲ. ಕೆಲವೊಂದಿಷ್ಟು ಬೇಡಿಕೆಗಳನ್ನು ಅಮೆರಿಕ ಇಟ್ಟಿದೆ ಅಂತ ಹೇಳಲಾಗ್ತಿದೆ, ಇರಾನ್ ಕೂಡ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದೆ. ಈ ಬೇಡಿಕೆಗಳ ನಡುವೆ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇರೋದು. ಅಮೆರಿಕದ ಬೇಡಿಕೆಗಳು ಬೇರೆ ತರನಾದದ್ದು, ಇರಾನ್ನ ಬೇಡಿಕೆಗಳು. ಈ ಬೇಡಿಕೆಗಳು ಮತ್ತು ಮಾತುಕತೆಯ ನಡುವೆ ಇರಾನ್ ಸಚಿವಾಲಯ ಇವತ್ತು ಹೇಳಿದೆ, ನಾವು ಮಾತನಾಡೋದಿಲ್ಲ ಅಮೆರಿಕ ಜೊತೆಗೆ ಅಂತ. ಬಟ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನ್ನ ಅತ್ಯುನ್ನತ ನಾಯಕರೊಬ್ಬರ ಜೊತೆಗೆ ನಾವು ಮಾತುಕತೆಯನ್ನು ನಡೆಸಿದ್ದೀವಿ, ಮಾತುಕತೆ ಸಕಾರಾತ್ಮಕವಾಗಿದೆ ಅಂತ. ಇವತ್ತೊಂದು ಬೆಳಗ್ಗೆ ಹೇಳಿಕೆ ಬಂತು, ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಇರಾನ್ನಿಂದ ನಮಗೆ ಅತ್ಯುನ್ನತವಾದಂಥ ಒಂದು ಗಿಫ್ಟ್ ಬಂದಿದೆ, ಉಡುಗೊರೆ ಬಂದಿದೆ ಅಂತ. ಯಾವ ಉಡುಗೊರೆ ಅಂತ ಕೇಳಿದಾಗ ಅದು ತೈಲ ವಿಚಾರದಲ್ಲಿ ಇರಾನ್ನಿಂದ ನಮಗೊಂದು ಉಡುಗೊರೆ ಬಂದಿದೆ, ಹೀಗಾಗಿ ನಾವು ಸಂತೋಷದಾಯಕವಾಗಿದ್ದೀವಿ, ಮಾತುಕತೆ ಅತ್ಯುತ್ತಮವಾಗಿ ನಡೀತಾ ಇದೆ ಎನ್ನುವಂತಹ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇವೆಲ್ಲದರ ನಡುವೆ ಮತ್ತೆ ಹೀಗೆ ಸೈನಿಕರ ನಿಯೋಜನೆ ಮಾಡ್ತಾ ಇರೋದು. ನಿನ್ನೆ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕದನ ವಿರಾಮ ಅಂತ ಹೇಳಿದರೂ ಕೂಡ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ಮುಂದುವರೆದಿತ್ತು, ದಾಳಿಯಾಗಿತ್ತು ನಿನ್ನೆ ಕೂಡ. ಆದರೆ ಇದೀಗ ಪಾಕಿಸ್ತಾನ ಮಧ್ಯಪ್ರವೇಶ ಮಾಡ್ತಾ ಇದೆ, ಶಾಂತಿಗಾಗಿ ಇಸ್ಲಾಮಾಬಾದ್ನಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಇರಾನ್ನವರು ಯಾವ ಸೌದಿ ಅರೇಬಿಯಾ ಕತಾರ್ ಮೇಲೆ ದಾಳಿ ಮಾಡಿದ್ರು ಅವರ ಮುಖಾಂತರ ಮಾತುಕತೆಗೆ ಮುಂದಾಗ್ತಿದ್ದಾರೆ. ಎಲ್ಲ ಚರ್ಚೆಗಳ ನಡುವೆ
ಡೊನಾಲ್ಡ್ ಟ್ರಂಪ್ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ, ಸೈನಿಕರನ್ನ ಮಧ್ಯಪ್ರಾಚ್ಯದಲ್ಲಿ ನಿಯೋಜನೆ ಮಾಡೋದು. ಇದಕ್ಕೆ ಕಾರಣ ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು ಅನ್ನೋದು. ಹಾರ್ಮುಜ್ ಜಲಸಂಧಿ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಯುದ್ಧದ ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಅಪೇಕ್ಷೆ ಇದೆ. ಆದರೆ ಅದು ಕೂಡ ಆಗ್ತಾ ಇಲ್ಲ. ಆರ್ಥಿಕತೆಯ ಪೆಟ್ಟು ಕೊಡೋ ಪ್ರಯತ್ನವನ್ನು ಅಮೆರಿಕ ಇರಾನ್ ಮೇಲೆ ಮಾಡ್ತು, ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತು, ನಾಯಕರ ಹತ್ಯೆ ಆಯಿತು, ಅನೇಕ ಜನರ ಸಾವಿಗೆ ಕಾರಣ ಆಯಿತು. ಇವೆಲ್ಲವೂ ಆದ ನಂತರ ಇರಾನ್ ಯಾವುದೇ ಕಾರಣಕ್ಕೂ ಅಮೆರಿಕದ ವಿರುದ್ಧ ಬಗ್ಗಲಿಲ್ಲ, ಮಂಡಿ ಊರಲಿಲ್ಲ. ಹೀಗಾಗಿ ಒನ್ಸ್ ಅಗೇನ್ ಇದೀಗ ಸೈನಿಕರನ್ನ ನಿಯೋಜನೆ ಮಾಡಿ ಆ ಮುಖಾಂತರ ದಾಳಿ ಮಾಡೋ ಪ್ರಯತ್ನಕ್ಕೆ ಏನಾದರೂ ಡೊನಾಲ್ಡ್ ಟ್ರಂಪ್ ಮುಂದಾದ್ರ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ.